ಕಿರುತೆರೆಯಲ್ಲಿ ನೋಡಿದ್ದೆ. ಒಂದು ಧಾರಾವಾಹಿಯ ಮೇನ್ ರೋಲ್ ಹೀರೋಯಿನ್ ಆಗಿ ನಟಿಸ್ತಾ ಇದ್ರಿ. ಅಲ್ಲಿಂದ ಇಷ್ಟು ದೊಡ್ಡ ಜರ್ನಿ 2 ವರ್ಷದಲ್ಲಿ ಇಷ್ಟೊಂದು ಬದಲಾವಣೆ, ಬಿಗ್ ಬಾಸ್ ಅನ್ನುವಂಥದ್ದು ಅಷ್ಟು ಈಸಿ ಯಾರಿಗೂ ಸಿಗಲ್ಲ ಮ್ಯಾಮ್. ನಿಮಗೆ ಎಷ್ಟು ಖುಷಿ ಆಯಿತು? ಮೊದಲನೇದ ಕಾಲ್ ಬಂದಾಗ ನೀವು ರಿಜೆಕ್ಟ್ ಮಾಡಿದ್ರಿ ಅನ್ನುವಂಥದ್ದು ಗೊತ್ತಿದೆ. ಅಂದರೆ ಕೆಲವು ಮಾಡಿದೆ ಅಂದರೆ ಹೋಗೋದಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ರಿ ಅನ್ನುವಂತಹ ಮಾತುಗಳು ಮೂಲಗಳ ಪ್ರಕಾರ ಬಂದಿರುತ್ತೆ ನಮಗೆ. ಖಂಡಿತ. ಅಂದರೆ ಹೋಗ್ತಿದ್ದೀನಿ ಅಂತಂದರೆ ನಾನು 100% ಕೊಡೋದಕ್ಕೆ ನಾನು ರೆಡಿ ಇದ್ದೀನ ಅನ್ನೋದು ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೊಂಡಿದ್ದುಂಟು. ಯಾಕಂದರೆ ಏನೋ ಆಫರ್ ಸಿಕ್ತು ಅಂತ ಹೇಳಿ ಹೋಗಿ 1-2 ವಾರಕ್ಕೆ ಹೋಗಿ ಬರೋದಿದ್ರೆ ಬೇಡವೇ ಬೇಡ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಆಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡೇ ಬರಬೇಕು ಅನ್ನೋದಿತ್ತು. ಹಾಗಾಗಿ ನನ್ನ ಕೈಲಿ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕಿಗೆ ಆನ್ಸರ್ ಸಿಕ್ಕ ಮೇಲೇ ನಾನು ಎಸ್ ಆಡ್ತೀನಿ ಅಂತ ಹೇಳಿ ಒಪ್ಕೊಂಡು ಹೋಗಿ ಬಂದಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? 3rd ರನ್ನರ್ ಅಪ್ ಆಗಿದ್ದೀರಾ. ಅದು ದಟ್ ಈಸ್ ನಾಟ್ ಈಸಿ. ಅಲ್ಲಿ ತನಕ ಹೋಗೋದು, ಅಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳ ಜೊತೆ ಹೋರಾಡಿ, ಜೊತೆಗೆ ನಾವಾಗಿದ್ದು, ಅಂದರೆ ಬಿಗ್ ಬಾಸ್ಗೆ ಒಳಗಡೆ ಹೋಗೋಕ್ಕಿಂತ ಒಬ್ಬರು ಆರ್ಟಿಸ್ಟ್ ನಾವು ಈ ಥರ ಅಂತ ಏನು ನೋಡಿರ್ತೀವಿ, ಒಳಗಡೆ ಹೋದಾಗ ಅವರು ಕಂಪ್ಲೀಟಾಗಿ ಚೇಂಜ್ ಆಗಿ ಕಾಣಿಸ್ಕೊಳ್ತಾರೆ. ಕೆಲವೊಬ್ರು ಹಾಗೆ ಎದ್ದು ಬರ್ತಾರೆ. ಬಟ್ ನಾವು ಹೊರಗಡೆ ಹೇಗೆ ನೋಡಿದ್ವಿ, ಒಂದಷ್ಟು ಜನಕ್ಕೆ ಪರಿಚಿತರಿದ್ರಿ, ಒಳಗಡೆ ಕೂಡ ಹೋಗಿ ಬಂದ ಮೇಲೆ ಅದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದೀರಾ. ನಾನು ಹೋಗುವಾಗ ಅದೇ ಅಂದ್ಕೊಂಡೇ ಹೋಗಿದ್ದು. ನಾನು ಹೋಗಿ ಕಪ್ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಪಕ್ಷ ನನ್ನ ತನನ ಕಳ್ಕೊಂಡು ಬರೋದು ಬೇಡ ಅಂತ ಅಂದ್ಕೊಂಡೆ ಹೋಗಿದ್ದು. ಅದೇ ರೀತಿ ಆಟ ಆಡಿ ಬಂದಿದ್ದೀನಿ. ಸೂಪರ್. ವ್ಯಕ್ತಿತ್ವದ ರಾಣಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಆ ಟೈಟಲ್ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಸೊ ನಿಮಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ. ಅದಕ್ಕೆ ಈಗ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂದರೆ ಕೆಲವೊಂದು ಪ್ಲ್ಯಾನಿಂಗ್ಸನ್ನು ಮಾಡ್ಕೊತಾರೆ. ಹೀಗೆ ಇರಬೇಕು, ಹೀಗೆ ಆಟ ಆಡಬೇಕು, ಇದೇ ಥರನೇ ನಾವೊಂದು ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ಥರ ಏನಾದರೂ ಪ್ಲ್ಯಾನಿಂಗ್ ಇತ್ತಾ? ಆ ಟೈಟಲ್ ಪಡೆಯೋದಕ್ಕೋಸ್ಕರ ನಿಮ್ಮ ಸ್ಟ್ರಗಲ್ ಇತ್ತಾ? ಹೇಗೆ? ಇಲ್ಲ, ಟೈಟಲ್ ಪಡೆಯೋದಕ್ಕೋಸ್ಕರ ಯಾವುದು ಆ ಥರ ಎಫರ್ಟ್ಸ್ ಹಾಕಿಲ್ಲ. ನಾನು ಹೇಗಿದ್ನೋ ಹಾಗೇ ಇದ್ದೆ. ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವದ ರಾಣಿ ಅನ್ನೋ ಬಿರುದು ಸಿಕ್ಕಿರೋದು ನಿಜವಾಗ್ಲೂ ತುಂಬ ಖುಷಿ ಇದೆ ನನಗೆ. ಅಂದರೆ ಒಳಗಡೆ ಇದ್ದಾಗ ನಮ್ಗೆ ಇದು ಯಾವುದು ಕ್ಲೂನೇ ಇರಲ್ಲ, ಇಮ್ಯಾಜಿನೂ ಮಾಡ್ಕೊಂಡಿರಲ್ಲ ಈ ಥರದ್ದು ಒಂದು ಹೋಗ್ತಿರುತ್ತೆ ಅಂತ. ಸೊ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ನೀವು ಹೇಳ್ದಂಗೆ ಆ ಥರದ್ದು ಒಂದು ಅಷ್ಟು ಈಸಿಯಾಗಿ ಕೊಡಲ್ಲ. ಸೊ ಎಫರ್ಟ್ಸ್ ಹಾಕಿ ಇದೇ ಥರ ಇದೇ ಥರದ್ದು ಒಂದು ತಗೋಬೇಕು ಅನ್ನೋದು ಇರಲಿಲ್ಲ. ಆ್ಯಂಡ್ ಯಾವುದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಆಟ ಆಡೋದಕ್ಕೆ ಬಿಗ್ ಬಾಸಲ್ಲಿ ಆಗಲ್ಲ. ಯು ಕಾಂಟ್ ಫೇಕ್. ಆರ್ ಎಸ್ಪೆಷಲಿ ಈ ಸೀಸನಲ್ಲಿ ಲೈವ್ ಇದ್ದಿದ್ದರಿಂದ 24 ಗಂಟೆ ನೀವು ಫೇಕ್ ಮಾಡೋಕ್ಕಾಗಲ್ಲ. ಸೊ 4 ತಿಂಗಳು ತುಂಬ ಕಷ್ಟವಾಗಿತ್ತು. ಓಕೆ. ಇನ್ನು ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಫಸ್ಟ್ ಕಂಪ್ಲೇಂಟ್ ಹೇಳ್ತಾರೆ, ಊಟ ಸರಿಯಾಗಿ ಸಿಗಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಎಲ್ಲ ಲಾಸ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು. ಕಾವ್ಯ ಅವರು ಕೂಡ ನೋಡಿದ್ರೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಹೇಗೆ ಆ ಫುಡ್ ಬಗ್ಗೆ ಹೇಳೋದಾದರೆ, ಅಂದರೆ ಆ ಟಾಸ್ಕ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರಷ್ಟೇ ನಿಮಗೆ ಹೊಟ್ಟೆ ತುಂಬ ಊಟ, ಇಲ್ಲಾಂದರೆ ಅಲ್ಲಿ ಯಾರೋ ಮಿಸ್ ಮಾಡಿದ್ರು, ಇಲ್ಲೇನೋ ಎಡವಟ್ಟಾಯಿತು ಅಂತ ಅಂದರೆ ನಿಮಗೆ ಸಿಗ್ತಾ ಇದ್ದಂತಹ ಬಜೆಟ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಪ್ರೀವಿಯಸ್ ಸೀಸನ್ ಬಂದವರೆಲ್ಲ ಹೇಳ್ತಾ ಇದ್ರು ಊಟಕ್ಕೆ ಪ್ರಾಬ್ಲಮ್ಮೇ ನಮಗೆ, ನಾವು 3 ಹೊತ್ತು ಊಟ ಮಾಡ್ತಿದ್ವಿ ಅಂತ. ನಾವು 2 ಟೈಮ್ಸ್ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು. ರೇಷನ್ ಬರ್ತಾ ಇತ್ತು, ಬಟ್ ಮಾಡ್ಕೊಂಡು ತಿನ್ನುವಾಗ ನಮ್ದು ಹೆಂಗಾಯಿತು, ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದರಿಂದ ಜಂಟಿಗಳಿಗೆ ಬೇರೆ ಅಡುಗೆ, ಒಂಟಿಗಳಿಗೆ ಬೇರೆ ಅಡುಗೆ ಮಾಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಅದು ಎರಡೂ ಮಾಡಬೇಕಾಗಿರೋ ಜಂಟಿಯವರೇ. ಸೊ ಜಂಟಿಯವ್ರು ನಾವು ಮಾಡಿ ನಮ್ಗೇನಾಗ್ಬಿಡ್ತು, ಓಕೆ ಇವಾಗ ಬ್ರಂಚ್ ಮಾಡ್ಕೊಂಬಿಡೋಣ, ಬೆಳಗ್ಗೆ ಆಲ್ರೆಡಿ ಒಂದು 11 o'clock ಆಗಿದೆ ಅನಿಸುತ್ತೆ, ತಿನ್ಕೊಂಬಿಡೋಣ ಬ್ರಂಚು, ಒಟ್ಟಿಗೆ ರಾತ್ರಿ ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಅದು ಹಾಗೆ ಕೊನೆವರೆಗೂ ಹಾಗೆ ಬಂದುಬಿಡ್ತು. ನಮ್ಮ ಹೊಟ್ಟೆನೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತು. ಹೆಲ್ದಿ ಫುಡ್ಡೇ ತಿಂತಾಯಿದ್ವಿ. ಎಲ್ಲೋ ಕೆಲವೊಂದೊಂದು ವಾರಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಬರ್ತಾಯಿತ್ತು. ಇಲ್ಲ ಅಂದರೆ ಊಟಕ್ಕೇನೂ ಕಮ್ಮಿ ಇರಲಿಲ್ಲ. ಅಂದರೆ ಲಕ್ಸುರಿಯಸ್ ಆಗಿ ಕೊಡ್ತಿರ್ಲಿಲ್ಲ, ಹೊಟ್ಟೆ ತುಂಬ ಅಂತೂ ಊಟ ಸಿಗ್ತಾಯಿತ್ತು. ಸೂಪರ್. ಇನ್ನು ಇಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಕಾವ್ಯನ ಹೆಸರು ಜಾಸ್ತಿ ಕೇಳ್ಪಡ್ತಾ ಇದ್ದಿದ್ದು ಗಿಲ್ಲಿಯ ಜೊತೆ. ಅಂದರೆ ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳ್ಬಿಟ್ಟು ಪ್ರತಿ ಸೀಸನಲ್ಲೂ ಕೂಡ ಒಂದು ರೀತಿಯಾಗಿ ಲವ್ ಬರ್ಡ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್, ಅಥವಾ ಕಂಫರ್ಟೇಬಲ್ ಝೋನ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರ ಜೊತೆ ಚೆನ್ನಾಗಿರ್ತೀವಿ, ನಾವು ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊತಾ ಇರ್ತೀವಿ. ಸೊ ಹಾಗೆ ಕಾವ್ಯನ ಅತಿ ಹೆಚ್ಚಾಗಿ ಕೇಳಿ ಬಂದಿದ್ದು ಗಿಲ್ಲಿ ಅವರ ಜೊತೆ. ಸೊ ಅವ್ರ ಬಗ್ಗೆ ಗೆದ್ದಿದ್ದಾರೆ, ಕಪ್ಪನ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಅವ್ರು ಗೆಲ್ಲೋಕ್ಕಿಂತ ಮುಂಚೆನೇ ಹೊರಗಡೆ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿತ್ತು, ಗಿಲ್ಲಿನೇ ಗೆಲ್ಲೋದು ಪಕ್ಕ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಇದೆ. ಆ್ಯಸ್ ಅ ಫ್ರೆಂಡ್, ನನ್ನ ಫ್ರೆಂಡ್ ಇವತ್ತು ಅಷ್ಟು ಜನರು ಪ್ರೀತಿ ಸಂಪಾದಿಸಿದ್ದಾನೆ, ಅಷ್ಟು ಜನರು ಸಪೋರ್ಟ್ ಅವ್ರ ಪ್ರೀತಿ ಸಿಕ್ಕಿದೆ, ಅಷ್ಟು ಜನ ಅಷ್ಟು ಕ್ರೇಜ್ ಇದೆ ಅವನಿಗೆ ಅಂತಂದಾಗ ಅದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ನಾನೇ ಗೆದ್ದಷ್ಟು ಖುಷಿ ಆಯಿತು. ಸೊ ಖುಷಿ ಇದೆ.
ಸೂಪರ್. ಈಗ ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮ್ಯಾಮ್. ಏನಂತ ಹೇಳಿದ್ರೆ ಬೇಲೂರಲ್ಲಿ ಒಂದು ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಟೆಂಪಲ್ ಅದು. ಅಲ್ಲಿಗೆ ಗಿಲ್ಲಿ ಮತ್ತು ನಿಮ್ಮ ಫ್ಯಾನ್ ಒಬ್ಬರು ಹೋಗ್ಬಿಟ್ಟು ಏಪ್ರಿಲ್ ನೀವು ಹುಟ್ಟಿದ ದಿನಾಂಕ, ಅದು 2 ಮಂತನ್ನ ಮತ್ತು ನಿಮ್ಮ ರಾಶಿ ಭವಿಷ್ಯ ಏನಿದೆ ಅದನ್ನೆಲ್ಲವನ್ನು ಕೂಡ ಇಟ್ಟು ಹಣ್ಣು ಕಾಯಿ ಮಾಡಿಸ್ಬಿಟ್ಟು ನಿಮ್ಮಿಬ್ಬರಿಗೂ ಕೂಡ ಬೇಗ ಕಂಕಣ ಭಾಗ್ಯ ಕೂಡು ಬರಲಿ ಅಂತೇಳ್ಬಿಟ್ಟು ಪೂಜೆ ಮಾಡಿಸಿದ್ರು. ಇದು ಯಾವುದೋ ನನಗೆ ವಿಷಯನೇ ಗೊತ್ತಿಲ್ವೇ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರು ಆ ಥರ ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಸ್ ಅ ಫ್ರೆಂಡ್ ಅಂತ. ಕೆಲವು ನಮಗೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ಬಟ್ ಅಭಿಮಾನಿಗಳು ಆಲ್ರೆಡಿ ನೀವು ಹೊರಗಡೆ ನೋಡಿದಾಗಲೂ ಕಟೌಟ್ಸ್ ಎಲ್ಲ ನೋಡಿದ್ರಿ, ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್? ನನಗೆ ನಾನು ಅವನನ್ನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಅಂದರೆ ಒಂದು ಫ್ರೆಂಡ್ ಆಗಿ ಒಂದು ಜೆನ್ಯೂನ್ ಅದೊಂದು ಬಾಂಡ್ ಕ್ರಿಯೇಟ್ ಆಗಿದೆ ಬಿಟ್ಟರೆ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ಮದುವೆ ಆಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಗಿಲ್ಲಿ ನಾನು ನೋಡಲೇ ಇಲ್ಲ. ಒಂದು ಯಾಕಂದರೆ ಐ ಆಮ್ ನಾಟ್ ರೆಡಿ ಮೆಂಟಲಿ. ನಾನು ಮದುವೆ ರಿಲೇಷನ್ಶಿಪ್ಸು ಇದಕ್ಕೆ ರೈಟ್ ನೌ ಐ ಆಮ್ ನಾಟ್ ರೆಡಿ. ಸೊ ನಾನು ಗಿಲ್ಲಿನ ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಹಾಗಿದ್ದಾಗ ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಅದು ಹಾಗೆ ಇರಲಿ ಅಲ್ವಾ. ಜನರು ಅಷ್ಟು ಕ್ರೇಜ್, ಅಷ್ಟು ಹುಚ್ಚುತನ ಬೇಡ ಅಂತ ಅನ್ಸುತ್ತೆ ನನಗೆ. ಈ ಜನ ನೆನ್ನೆ ಗಿಲ್ಲಿಯವ್ರನ್ನ ಮಾತನಾಡಿಸಿದಾಗಲೂ ಕೂಡ ಅವ್ರು ಅದೇ ಹೇಳ್ತಾ ಇದ್ರು, ಇಲ್ಲ ಕಾವ್ಯ ನಂಗೊಬ್ಬ ಒಳ್ಳೆ ಸ್ನೇಹಿತೆ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಕ್ವೆಶನ್ ಅರೈಸ್ ಮಾಡೋ ಅಷ್ಟರಲ್ಲಿ ಅವ್ರು ನನಗೆ ಮಿಸ್ ಆಗಿಬಿಟ್ರು. ಏನಂತಂದರೆ ಮತ್ತೆ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಐ ಲವ್ ಯು ಕಾವ್ಯ, ಐ ಲವ್ ಯು ಕಾವ್ಯ ಎಷ್ಟು ಸರ್ತಿ ಹೇಳಿದಾರೋ ಅದು ಕೌಂಟ್ಸೇ ಇಲ್ಲ. ಅಷ್ಟು ನಮಗೆಲ್ಲ ನೋಡಿದವ್ರಿಗೆ ವಾವ್ ಇವ್ರು ರಿಯಲ್ ಆಗೋ ಜೋಡಿ ಆದರೆ ಚೆನ್ನಾಗಿರುತ್ತಾ ಅಂತ ಅದು ಎಂಟರ್ಟೈನ್ ಮಾಡ್ತಾ ಇದ್ರಲ್ಲ, ಆಗ ಅನ್ನಿಸ್ತಾ ಇತ್ತು.